ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಇವಳನ್ನು ಅಮಾನುಷವಾಗಿ ಕೊಲೆಗೈದ ಕ್ರೂರಿ ಫಯಾಜ್ ಸವದತ್ತಿ ಎಂಬ ಕೊಲೆಗಾರನಿಗೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯ ಜಾಮೀನು ನೀಡದೆ ಗಲ್ಲು ಶಿಕ್ಷೆಗೆ ಗುರುತುಪಡಿಸಬೇಕು ಎಂದು ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟ ಆಗ್ರಹಿಸಿದೆ. ಇಂತಹ ಹೀನ ಕೃತ್ಯಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾಲೇಜುಗಳ ಸುತ್ತಮುತ್ತ ಇರುವ ಮಾದಕ ವಸ್ತುಗಳ ಪೂರೈಕೆ ಕೇಂದ್ರಗಳ ವಿರುದ್ಧ ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಹಾಗೂ ಈಗಾಗಲೇ ಮಗಳನ್ನು ಕಳೆದುಕೊಂಡು ದುಃಖದಲ್ಲಿರುವ ನಿರಂಜನ ಹಿರೇಮಠರ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ವೀರಶೈವ ಲಿಂಗಾಯತ ಸಮುದಾಯ ನಿಮ್ಮ ಬೆನ್ನಿಗೆ ಇರುತ್ತದೆ. ಮಗಳ ಅಗಲಿಕೆಯ ದುಃಖವನ್ನು ಸಹಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಮತ್ತು ಈ ಘಟನೆ ಇಟ್ಟುಕೊಂಡು ಸತ್ತ ಹೆಣದ ಮೇಲೆ ರಾಜಕೀಯ ಮಾಡುವ ಕೀಳು ಮಟ್ಟಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಇಳಿಯಬಾರದು ಎಂದು ಒಕ್ಕೂಟದ ಪದಾಧಿಕಾರಿಗಳು ಆಗ್ರಹಿಸಿದರು. ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ನಡೆದಿರತಕ್ಕಂಥ ಕೊಲೆ ಭಾಳಷ್ಟು ಹೇಯವಾಗಿರ್ತಕ್ಕಂಥ ಕೃತ್ಯ, ಕ್ರೂರವಾಗಿರ್ತಕ್ಕಂಥ ಕೃತ್ಯ. ನಮ್ಮ ಸಹೋದರ ನಿರಂಜನ್ ಹಿರೇಮಠರ ಕುಟುಂಬಕ್ಕೆ ಬಹಳ ಆಘಾತವನ್ನು ತಂದಿಟ್ಟಿದ್ದು, ಅದನ್ನು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಬಾಂಧವರು ಕೂಡ ಖಂಡಿಸ್ತೇವೆ. ಮತ್ತು ಈ ಒಂದು ಘಟನೆಯನ್ನು ಗಮನಿಸಿದರೆ ಎಲ್ಲೋ ಪೊಲೀಸ್ ಇಲಾಖೆಯ ಒಂದು ವೈಫಲ್ಯ ಕಂಡು ಬರ್ತದೆ. ಈಗಾಗಲೇ ಸುತ್ತಮುತ್ತಲಿರ್ತಕ್ಕಂಥ ಕಾಲೇಜುಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸೋದ್ರ ಮುಖಾಂತರ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಿಕೊಡಬೇಕು ಮತ್ತು ಸುತ್ತಮುತ್ತಲೂ ಇರತಕ್ಕಂಥ ಕಾಲೇಜ್ ಸುತ್ತಮುತ್ತಲೂ ಇರತಕ್ಕಂತಹ ಮಾದಕ ದ್ರವ್ಯ ವ್ಯಸನಿಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ಒಂದು ಈ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಪಡಿಸೋದೇನೆಂದರೆ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕ್ರೂರಿ ಫಯಾಜ್ನನ್ನು ಗಲ್ಲಿಗೇರಿಸಬೇಕು ಮತ್ತು ಜಾಮೀನನ್ನು ನೀಡದೆ ಮತ್ತು ನಮ್ಮ ವಕೀಲ ಬಾಂಧವರಲ್ಲೂ ಕೂಡ ವಿನಂತಿಯನ್ನು ಮಾಡುತ್ತೇನೆ. ಇಂತಹ ಕ್ರೂರಿಗಳಿಗೆ ವಕಾಲತ್ತನ್ನು ನೀಡದೆ ಜಾಮೀನನ್ನು ಕೊಡಿಸದೆ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕುವಲ್ಲಿ ತಮ್ಮ ಪಾತ್ರ ಕೂಡ ಭಾಳಷ್ಟು ಮುಖ್ಯ. ಆ ಕಾರಣಕ್ಕಾಗಿ ತಾವು ಕೂಡ ಇದಕ್ಕೆ ಬೆಂಬಲವನ್ನು ನೀಡಬೇಕು ಮತ್ತು ಖಂಡಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ಪದಾಧಿಕಾರಿಗಳಾಗಿರುವ ಬಂಗಾರೇಶ್ ಹಿರೇಮಠ್, ರಾಜಶೇಖರ್ ಮೆಣಸಿನಕಾಯಿ, ಪ್ರಕಾಶ್ ಗೌಡ ಪಾಟೀಲ್, ಸುರೇಶ್ ಸವಣೂರ್ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.